ನೀವೇನಾದರೂ ಚಿಕ್ಕಬಳ್ಳಾಪುರದಿಂದ ಒಂದೇ ದಿವಸದಲ್ಲಿ ಮಂತ್ರಾಲಯ ದರ್ಶನ ಮಾಡ್ಕೊಂಡು ಬರ್ಬೇಕು ಅನ್ನೋದಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನಂದ್ರೆ ಚಿಕ್ಕಬಳ್ಳಾಪುರದಿಂದ ಮಂತ್ರಾಲಯಕ್ಕೆ ಪ್ರತಿ ದಿವಸ ರಾತ್ರಿ 9:15ಕ್ಕೆ ಒಂದು KSRTC ಬಸ್ ಇದೆ. ಇದು ಡೈರೆಕ್ಟ್ ಆಗಿ ಮಂತ್ರಾಲಯಕ್ಕೆ ಹೋಗೋದು ಚಿಕ್ಕಬಳ್ಳಾಪುರದಿಂದ. ನಿಮಗೆ ಬಸ್ ಟಿಕೆಟ್ 467 ರೂಪಾಯಿ ಆಗುತ್ತೆ ಒಂದು ಕಡೆಯಿಂದ ಚಿಕ್ಕಬಳ್ಳಾಪುರದಿಂದ ಮಂತ್ರಾಲಯಕ್ಕೆ. ರಾತ್ರಿ 9:15ಕ್ಕೆ ಬಿಟ್ಟರೆ ಈ ಬಸ್ಸು ಬೆಳಗ್ಗೆ 5 ಗಂಟೆಗೆ ಹೋಗಿ ಮಂತ್ರಾಲಯ ಬಸ್ ಸ್ಟ್ಯಾಂಡು ತಲುಪುತ್ತೆ. ನೀವು ಹೋದ ತಕ್ಷಣ ರೂಮ್ ಮಾಡೋ ಅವಶ್ಯಕತೆ ಇರಲ್ಲ. ನದಿಯಲ್ಲಿ ನೀರಿದ್ರೆ ನೀವು ನದಿಯಲ್ಲಿ ಸ್ನಾನ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಠದ ಮುಂದ್ಗಡೆ ನಿಮಗೆ 30 ರೂಪಾಯಿ ಕೊಟ್ಟರೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನೀವು ಅಲ್ಲೇ ಸ್ನಾನವನ್ನು ಮಾಡ್ಕೊಳ್ಬೋದು. ನೀವು 5 ಗಂಟೆಗೆ ಬಂದರೆ ಇದೆಲ್ಲ ಮುಗಿಸೋತ್ತಿಗೆ ಸುಮಾರು 6 ಗಂಟೆ ಆಗುತ್ತೆ. 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ನೀವು ಆರಾಮಾಗಿ 6 ಗಂಟೆಗೆ ದೇವರ ದರ್ಶನಕ್ಕೆ ಹೋಗ್ಬೋದು. ಬೆಳಗ್ಗೆ ಯಾರೂ ಇರಲ್ಲ, ಭಾಳ ಬೇಗ 5ರಿಂದ 10 ನಿಮಿಷ ಒಳಗಡೆ ದರ್ಶನ ಆಗಿಬಿಡುತ್ತೆ. ಬೆಳಗ್ಗೆ ಬೇಗ 6 ಗಂಟೆಗೆ ನೀವು ದೇವಸ್ಥಾನ ಮುಂದೆ ಇದ್ದರೆ ನೀವು ದರ್ಶನ ಮಾಡ್ಕೊಂಡ ತಕ್ಷಣ ಹೊರಗಡೆ ಬಂದು ಟಿಫನ್ ಮಾಡಿಕೊಂಡು ಪ್ರಸಾದ ತೊಗೊಂಡು ಡೈರೆಕ್ಟಾಗಿ ನೀವು ಮಂತ್ರಾಲಯ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗುತ್ತೆ. ಮತ್ತು 7 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಸ್ ಇದೆ. ಇದು ಬೆಂಗಳೂರಿಗೆ ಹೋಗುತ್ತೆ, ಬಟ್ ಚಿಕ್ಕಬಳ್ಳಾಪುರನು ಸ್ಟಾಪ್ ಕೊಡುತ್ತೆ ಈ ಬಸ್. ಮಂತ್ರಾಲಯದಿಂದ 7 ಗಂಟೆಗೆ ಬಿಟ್ಟರೆ ಸುಮಾರು ಮಧ್ಯಾಹ್ನ 2:30-3 ಗಂಟೆ ಅಷ್ಟೊತ್ತಿಗೆ ಬಂದು ನೀವು ಚಿಕ್ಕಬಳ್ಳಾಪುರವನ್ನು ತಲುಪ್ತೀರಾ. ಈ ರೀತಿಯಲ್ಲಿ ನಾವು ಮಂತ್ರಾಲಯವನ್ನು ಹೋಗಿ ತಲುಪ್ಬೋದು. ಮಂತ್ರಾಲಯಕ್ಕೆ ಬೆಂಗಳೂರಿನಿಂದ ಯಾವ ರೀತಿ ಹೋಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಮಂತ್ರಾಲಯದಲ್ಲಿ 250-300 ರೂಪಾಯಿಗೆ ರೂಮ್ ಸಿಗ್ತವೆ. ಅದು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅನ್ನೋದು ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಮಾಹಿತಿ ಇದೆ. ಹೋಗ್ಬಿಟ್ಟು ನೋಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.